ಕಾಶ್ಮೀರದಲ್ಲಿ ಸೇನಾಪಡೆಯಿಂದ ಉಗ್ರರ ನಿವಾಸಗಳ ನೆಲಸಮ ಬಹಿರಂಗವಾಗುತ್ತಲೇ ಇದೆ ಉಗ್ರರ ಕ್ರೌರ್ಯದ ಮತ್ತಷ್ಟು ವಿಡಿಯೋ. ಪಾಕ್ ವಿರುದ್ಧ ಸಮರ ಸಾರೆ ಬಿಡುತ್ತಾ ಭಾರತ. ಪಾಕ್ ವಿರುದ್ಧ ಭಾರತದಿಂದ ವಾಟರ್ ವಾರ್ ಹೇಗಿದೆ? ಈ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬೆನ್ನಲ್ಲೇ ಅಲರ್ಟ್ ಆಗಿರುವ ಭಾರತೀಯ ಸೇನಾಪಡೆ ಕಾಶ್ಮೀರದಲ್ಲಿ ಕೂಂಬಿಂಗ್ ಕಾರ್ಯ ನಡೆಸುತ್ತಿದೆ. ಕಳೆದ 24 ಗಂಟೆಗಳಲ್ಲಿ ಮತ್ತೊಬ್ಬ ಭಯೋತ್ಪಾದಕನ ಮನೆಯಲ್ಲಿ ಧ್ವಂಸ ಮಾಡಿದೆ. ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಎಹಾನ್ಸ್ ಉಲ್ ಹಕ್ನ ಮನೆಯನ್ನ ಸೇನಾಪಡೆ ನೆಲಸಮ ಮಾಡಿದೆ. ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿರುವ ಶಂಕೆಯ ಮೇಲೆ ಎಹಾನ್ಸ್ ಉಲ್ ಹಕ್ ಮನೆಯನ್ನ ಧ್ವಂಸ ಮಾಡಲಾಗಿದೆ. ನಿನ್ನೆ ಅನಂತನಾಗ್ ಜಿಲ್ಲೆಯ ತ್ರಾಲ್ನ ಗೋರಿ ಪ್ರದೇಶದಲ್ಲಿ ಒಬ್ಬ ಭಯೋತ್ಪಾದಕನ ಮನೆಯನ್ನ ಬಾಂಬ್ನಿಂದ ಸ್ಫೋಟಿಸಲಾಗಿದೆ. ಇನ್ನೊಬ್ಬ ಶಂಕಿತನ ಮನೆಯನ್ನ ಬುಲ್ಡೋಸರ್ನಿಂದ ಕೆಡವಲಾಗಿತ್ತು. ಎಹಾನ್ಸ್ 2018ರಲ್ಲಿ ಪಾಕಿಸ್ತಾನದಿಂದ ಉಗ್ರ ತರಬೇತಿ ಪಡೆದಿದ್ದನೆಂದು ಹೇಳಲಾಗಿದ್ದು, ಇತ್ತೀಚೆಗೆ ಕಾಶ್ಮೀರ ಕಣಿವೆಗೆ ಮತ್ತೆ ಪ್ರವೇಶಿಸಿದ್ದನು ಎಂದು ಹೇಳಲಾಗಿದೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಕ್ರೌರ್ಯದ ಒಂದೊಂದೇ ವಿಡಿಯೋಗಳು ಹೊರಬರ್ತಾ ಇವೆ. ರಕ್ತ ಬೀಜಾಸುರರ ಕೃತ್ಯದ ಇನ್ನಷ್ಟು ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ. ಬೈಸರಂಗೆ ಉಗ್ರರು ಕಳ್ಳದಾರಿಯಲ್ಲಿ ಎಂಟ್ರಿ ಆಗಿದ್ದಾರೆ. ಮರಗಿಡಗಳ ಮಧ್ಯೆ ಅವಿತಿದ್ದ ಉಗ್ರರು ಮರದಿಂದ ಜಿಗಿದು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ಮಾಡಿದ್ದಾರೆ. ಈ ವೇಳೆ ಪ್ರವಾಸಿಗರ ಕೂಗಾಟ, ಚೀರಾಟದ ದೃಶ್ಯ ವಿಡಿಯೋನಲ್ಲಿ ಸೆರೆಯಾಗಿದೆ. ಈತ ಉಗ್ರರ ದಾಳಿ ವೇಳೆ ಮಹಿಳೆಯೊಬ್ಬರು ಮಗುವನ್ನ ಕುದುರೆ ಮೇಲೆ ಕೂರಿಸಿಕೊಂಡು ರಕ್ಷಣೆ ಮಾಡಿದ ದೃಶ್ಯ ವೈರಲ್ ಆಗಿದೆ. ವಿಶ್ವದ ಜನರ ಚಿತ್ತ ಭಾರತ ಪಾಕಿಸ್ತಾನದ ಕಡೆ ನಾಟಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ನರಮೇಧಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಅಬ್ಬರಿಸಿರುವ ಭಾರತ ಅದಾಗಲೇ ಪಾಕಿಸ್ತಾನದ ಜೊತೆಗಿನ ಎಲ್ಲಾ ಸಂಬಂಧಕ್ಕೂ ಎಳ್ಳು ನೀರು ಬಿಟ್ಟಿದೆ. ಅಟ್ಟಾರಿ ವಾಘಾ ಬಾರ್ಡರ್ ಬಂದ್ ಮಾಡಿ ಸಿಂಧೂ ನದಿ ನೀರನ್ನ ತಾತ್ಕಾಲಿಕವಾಗಿ ತಡೆದಿದೆ. ಹಾಗೆ ದೇಶದೊಳಗಿರುವ ಪಾಕಿಸ್ತಾನಿ ಪ್ರಜೆಗಳು ದೇಶ ತೊರೆಯುವಂತೆ ಗಡುವು ಕೂಡ ನೀಡಿದೆ. ಭಾರತದ ನಿರ್ಬಂಧದ ಬೆನ್ನಲ್ಲೇ ಭಿಕ್ಷುಕ ದೇಶ ಪಾಕಿಸ್ತಾನ ಕೂಡ ಭಾರತದ ಜೊತೆಗೆ ಎಲ್ಲ ಸಂಬಂಧವನ್ನ ಕಡಿದುಕೊಳ್ಳುವುದಾಗಿ ನಿರ್ಬಂಧಿಸಿದೆ. ಹಾಗೆ ಶಿಮ್ಲಾ ಒಪ್ಪಂದವನ್ನ ಮುರಿದುಕೊಳ್ಳುವುದಾಗಿ ಹೇಳಿ ಎಲ್ಒಸಿಯಲ್ಲಿ ಪಾಕ್ ಸೈನಿಕರನ್ನ ನಿಯೋಜಿಸಿ ಅದಾಗಲೇ ಪ್ರಚೋದಿತ ಗುಂಡಿನ ದಾಳಿ ನಡೆಸುತ್ತಿದೆ. ಎಲ್ಒಸಿ ಗಡಿ ಭಾಗದಲ್ಲಿ ಅದಾಗಲೇ ಸನ್ನದ್ಧವಾಗಿರುವ ಭಾರತೀಯ ಸೈನಿಕರು ಪಾಕಿಗಳ ಪ್ರಚೋದಿತ ಗುಂಡಿನ ದಾಳಿ ಪ್ರತಿದಾಳಿ ಮಾಡುವ ಮೂಲಕ ಕಡುವೈರಿ ಪಾಕಿಸ್ತಾನ ಸೈನಿಕರಿಗೆ ತಕ್ಕ ಪ್ರತ್ಯುತ್ತರ ನೀಡುತ್ತಿದೆ. ನಿನ್ನೆ ರಾತ್ರಿ ಕೂಡ ಗುಂಡಿನ ದಾಳಿ ನಡೆಸಿದ ಬಗ್ಗೆ ರಕ್ಷಣಾ ಮೂಲಗಳಿಂದ ಮಾಹಿತಿ ನೀಡಿದೆ. ಪಾಕ್ ಪ್ರಚೋದಿತ ದಾಳಿಗೆ ಭಾರತ ಪ್ರತ್ಯುತ್ತರ ನೀಡಿದೆ. ಘಟನೆಯಲ್ಲಿ ಈವರೆಗೂ ಯಾವುದೇ ಸಾವು ನೋವು ವರದಿಯಾಗಿಲ್ಲ. ಭಾರತದ ಬಿಎಸ್ಎಫ್ ಯೋಧನನ್ನ ಪಾಕಿಸ್ತಾನ ಸೇನೆ ಬಂಧಿಸಿರುವುದು ಭಾರತದ ಕೆಂಗಣ್ಣಿಗೆ ಗುರಿಯಾಗಿದೆ. ಭಾರತೀಯ ಯೋಧನ ಬಿಡುಗಡೆಗೆ ಭಾರತ ತೀವ್ರತರ ಒತ್ತಡ ಹಾಕಿದೆ. ಹಿಂದೆ ವಿಂಗ್ ಕಮಾಂಡರ್ ಅಭಿನಂದನ್ರನ್ನ ಬಂಧಿಸಿದ್ದ ವೇಳೆ ಭಾರತ ಯುದ್ಧದ ಎಚ್ಚರಿಕೆ ನೀಡಿತ್ತು. ಈ ವೇಳೆ ಭಯಭೀತಿಗೊಂಡ ಪಾಕ್ ಸರ್ಕಾರ ಅಭಿನಂದನ್ನನ್ನ ಬಿಡುಗಡೆ ಮಾಡಿ ಕಳಿಸಿತ್ತು. ಸದ್ಯ ಬಿಎಸ್ಎಫ್ ಯೋಧನ ಬಿಡುಗಡೆಗೆ ರಾಜತಾಂತ್ರಿಕ ಮಾತುಕತೆ ನಡೆಯುತ್ತಿದೆ. ಒಂದ್ ವೇಳೆ ಭಾರತದ ಮಾತಿಗೆ ಬಗ್ಗದೇ ಇದ್ರೆ ಭಾರತ ದಂಡಂ ದಶಗುಣಂ ಅಸ್ತ್ರ ಪ್ರಯೋಗಿಸಲಿದೆ ಎನ್ನಲಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸಭೆ ನಡೆಸಿದ್ದಾರೆ. ಹಾಗೆ ಪಹಲ್ಗಾಮ್ಗೆ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಭೇಟಿ ನೀಡಿ ಸೇನಾ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಹಾಗೆ ಅರಬ್ಬಿ ಸಮುದ್ರದಲ್ಲಿ ಶಸ್ತ್ರಾಭ್ಯಾಸ ಮಾಡಿ ಎಚ್ಚರಿಕೆಯ ಸಂದೇಶ ರವಾನಿಸಿದೆ. ಇತ್ತ ಎಲ್ಲಾ ಪರಿಸ್ಥಿತಿಗಳನ್ನ ಅವಲೋಕಿಸುತ್ತಿರುವ ಭಾರತ 3 ಸೇನಾ ಪಡೆಗಳನ್ನ ಗಡಿಯಲ್ಲಿ ಹೈ ಅಲರ್ಟ್ನಲ್ಲಿ ಇರಿಸಲಾಗಿದೆ. ಭಯೋತ್ಪಾದನೆಯ ಆಶ್ರಯ ತಾಣವಾಗಿರುವ ಪಾಕ್ಗೆ ಕಠಿಣ ಪಾಠ ಕಲಿಸಲು ಪಣ ತೊಟ್ಟಿರುವ ಭಾರತ ಪಾಕಿಸ್ತಾನಕ್ಕೆ ಈ ಬಾರಿ ಬಲವಾದ ಪೆಟ್ಟು ನೀಡುವ ಪ್ಲಾನ್ ಮಾಡಿದೆ. ಸರ್ಜಿಕಲ್ ಸ್ಟ್ರೈಕ್ಗಿಂತಲೂ ಕಠಿಣ, ಬಾಲ್ಕೌಟ್ಗಿಂತಲೂ ದೊಡ್ಡ ಪ್ಲಾನ್ ಮಾಡ್ತಿದೆ. ಪಾಕಿಸ್ತಾನ ಕಲ್ಪನೆಗೂ ಮೀರಿದ ಪೆಟ್ಟು ಕೊಡಲು ಭಾರತ ತಯಾರಿ ನಡೆಸುತ್ತಿದೆ. 3 ಸೇನಾ ಪಡೆಗಳನ್ನು ಸಜ್ಜುಗೊಳಿಸುತ್ತಿರುವ ಭಾರತ ನೇರ ಯುದ್ಧದ ಜೊತೆಗೆ ರಹಸ್ಯ ಕಾರ್ಯಾಚರಣೆಗೆ ಚಿಂತನೆ ಮಾಡ್ತಿದೆ ಎನ್ನಲಾಗಿದೆ. ಪ್ರಮುಖ ದೇಶಗಳ ಜೊತೆಗೆ ತೆರೆಮರೆಯಲ್ಲಿ ರಾಜತಾಂತ್ರಿಕ ಮಾತುಕತೆ ನಡೆಸಲಾಗುತ್ತಿದೆ. ಜಾಗತಿಕ ದೇಶಗಳ ವಿಶ್ವಾಸ ಗಳಿಸಿ ಪಾಕ್ಗೆ ಭಾರತ ತಿರುಗೇಟು ನೀಡಲು ಮುಂದಾಗಿದೆ. ಈವರೆಗೂ 13 ವಿಶ್ವ ನಾಯಕರೊಂದಿಗೆ ಪ್ರಧಾನಿ ಮೋದಿ ದೂರವಾಣಿ ಕರೆ ಮೂಲಕ ಈ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. 30ಕ್ಕೂ ಹೆಚ್ಚು ರಾಯಭಾರಿಗಳು ಮತ್ತು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮತ್ತು ವಿದೇಶಾಂಗ ಸಚಿವಾಲಯದ ಹಿರಿಯ ಅಧಿಕಾರಿಗಳ ಇತರೆ ದೇಶಗಳ ರಾಯಭಾರಿಗಳ ಜೊತೆಗೆ ಮಾತುಕತೆ ನಡೆಸುತ್ತಿದ್ದಾರೆ. ಪಾಕಿಸ್ತಾನದ ಪಾತ್ರದ ಸಾಕ್ಷ್ಯಗಳು ಗುಪ್ತಚರ ಮಾಹಿತಿಯೊಂದಿಗೆ ಮನವರಿಕೆ ಮಾಡಲಾಗುತ್ತಿದೆ ಎನ್ನಲಾಗಿದೆ. ಉಗ್ರರನ್ನ ಪೋಷಿಸಿ ಬೆಳೆಸುತ್ತಿರುವ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಲೇಬೇಕು ಅಂತ ಪಣ ತೊಟ್ಟಿರುವ ಭಾರತ ಪಾಕಿಸ್ತಾನ ವಿರುದ್ಧ ಈ ಬಾರಿ ವಾಟರ್ ವಾರ್ ಘೋಷಿಸಿದೆ.
ಪಾಕಿಸ್ತಾನಕ್ಕೆ ಭಾರತದಿಂದ ಹರಿದು ಹೋಗ್ತಾ ಇದ್ದ ಸಿಂಧೂ ನದಿ ನೀರನ್ನು ತಡೆದು ಪಾಪಿಗಳು ನೀರಿಲ್ಲದೆ ಪರಿತಪಿಸುವಂತೆ ಮಾಡಲು ಯೋಜನೆ ರೂಪಿಸಿದೆ. ನಿನ್ನೆ ನಡೆದ ಸಭೆಯಲ್ಲಿ ಅಮಿತ್ ಶಾ ಈ ಬಗ್ಗೆ ಸೂಚನೆ ನೀಡಿದ್ದು, ಒಂದೆರಡು ದಿನಗಳಲ್ಲಿ ವಾಟರ್ ಸರ್ಜಿಕಲ್ ಸ್ಟ್ರೈಕ್ ಪ್ಲಾನ್ ಸಿದ್ಧವಾಗಲಿದೆ. ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಹರಿಯದಂತೆ ತಡೆಯುವುದು, ನದಿ ನೀರನ್ನು ಬೇರೆಡೆಗೆ ತಿರುಗಿಸುವುದು, ನದಿಯ ನೀರಿನ ಹೂಳನ್ನು ತೆಗೆದು ನೀರನ್ನು ನಿಲ್ಲಿಸುವುದು, ಈ 3 ಅಂಶಗಳ ಕಾರ್ಯತಂತ್ರ ರೂಪಿಸಲು ಜಲಸಂಪನ್ಮೂಲ ಸಚಿವಾಲಯಕ್ಕೆ ಸೂಚನೆ ನೀಡಿದ್ದು, ಒಂದೆರಡು ದಿನಗಳಲ್ಲಿ ಯೋಜನೆ ಕಾರ್ಯಗತಗೊಳ್ಳಲಿದೆ ಎನ್ನಲಾಗಿದೆ. ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಿಂದ ಅಕ್ಷರಶಃ ಇಡೀ ಶ್ರೀನಗರವೇ ಬೆಚ್ಚಿ ಬಿದ್ದಿತ್ತು. ಉಗ್ರರ ದಾಳಿಯಿಂದ ಪೆಹಲ್ಗಾಮ್ ತತ್ತರಿಸಿ ಹೋಗಿತ್ತು. ಕಳೆದ 2 ದಿನಗಳಿಂದ ಬಂದ್ ಆಗಿದ್ದ ಪೆಹಲ್ಗಾಮ್ ಈಗ ನಿಧಾನವಾಗಿ ತೆರೆದುಕೊಳ್ತಾ ಇದೆ. ಬಂದ್ ಆಗಿದ್ದ ಅಂಗಡಿ ಮುಂಗಟ್ಟುಗಳು ರೀಓಪನ್ ಆಗಿದೆ. ಭದ್ರತೆ ಕಾರಣಕ್ಕೆ ಕಳೆದ 2 ದಿನಗಳಿಂದ ಇಡೀ ಪ್ರದೇಶ ಬಂದ್ ಆಗಿತ್ತು. ಇದೀಗ ಸಹಜ ಸ್ಥಿತಿಗೆ ಮರಳುತ್ತಿರುವ ಪೆಹಲ್ಗಾಮ್ ನಗರ ಪ್ರವಾಸಿಗರಿಗಾಗಿ ಕಾದು ಕುಳಿತಿದ್ದಾರೆ. ಸಾಕಷ್ಟು ಪ್ರವಾಸಿಗರಿಗೆ ಮತ್ತೆ ಪೆಹಲ್ಗಾಮ್ನತ್ತ ಮುಖ ಮಾಡ್ತಾ ಇದ್ದಾರೆ. ನೋಡ್ಬೋದು, ಮುಂಬೈನಿಂದ ಒಂದು ದೊಡ್ಡ ಗುಂಪು ಈಗ ಪೆಹಲ್ಗಾಮ್ಗೆ ಬಂದಿದೆ. ಅವರು ಎಲ್ಲಿ ಸುಂದರ ರಮಣೀಯ ಸ್ಥಳಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿಕ್ಕೆ ಮನಸ್ಸು ಮಾಡಿದ್ದಾರೆ. ಬಹಳಷ್ಟು ಜನರು ಭಯದಲ್ಲಿ ತಮ್ಮ ಟ್ರಿಪ್ಗಳನ್ನು ಕ್ಯಾನ್ಸಲ್ ಮಾಡಿ ವಾಪಸ್ ಹೋಗ್ತಿರುವಂಥ ಸಂದರ್ಭದಲ್ಲಿ ಧೈರ್ಯವನ್ನ ಮಾಡಿ ಈಗ ಪೆಹಲ್ಗಾಮ್ನತ್ತ ಮುಖ ಮಾಡಿದ್ದಾರೆ. पहलगाम बहुत ब्यूटीफुल है. हम लोग आए इधर, कोई प्रॉब्लम नहीं था. We were welcomed very well with the military and everyone. Up till now we have not faced any problem. We are at peace. ಪಾಕಿಸ್ತಾನ ಜೊತೆಗೆ ಯುದ್ಧದ ಅನಿವಾರ್ಯತೆ ಇಲ್ಲ, ನಾವು ಯಾವತ್ತೂ ಯುದ್ಧದ ಪರ ಇಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಪಾಕಿಸ್ತಾನಕ್ಕೆ ಭಾರತ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಸಿಎಂ, ನಾವು ಯಾವತ್ತೂ ಶಾಂತಿಯ ಪರ, ಯುದ್ಧದ ಬಗ್ಗೆ ಯೋಚನೆ ಬೇಡ, ಯುದ್ಧದ ಬದಲು ಭದ್ರತೆಯನ್ನ ಬಿಗಿ ಮಾಡಿಕೊಳ್ಬೇಕಿದೆ ಅಂತ ಹೇಳಿದರು. ಭದ್ರತೆ ನಂಬಿಕೊಂಡು ಕಾಶ್ಮೀರಕ್ಕೆ ಹೋದ ಜನತೆಗೆ ಕೇಂದ್ರ ಸರ್ಕಾರ ಟೋಪಿ ಹಾಕಿದೆ ಅಂತ ಹೇಳಿದರು. ಇನ್ನು ಉಗ್ರರ ದಾಳಿ ನಡೆದರೂ ಪ್ರಧಾನಿ ಆಟಿಟ್ಯೂಡ್ ಸರಿಯಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಸರ್ವ ಪಕ್ಷಗಳ ಸಭೆ ಕರೆದು ಪ್ರಧಾನಿ ಹಾಜರಾಗಲಿಲ್ಲ ಅಂತ ದೂರಿದರು. ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಯಾವಾಗ ಏನ್ ಮಾತನಾಡಬೇಕು ಅನ್ನೋ ಪ್ರಜ್ಞೆ ಸಿಎಂಗೆ ಇಲ್ಲ ಅಂತ ವ್ಯಂಗ್ಯವಾಡಿದರು. ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಬೇಕಾಗಿದೆ. ಯಾತ್ರಾರ್ಥಿಗಳು ಹೋಗಂತ ಸ್ಥಳ ಇಂಟೆಲಿಜೆನ್ಸ್ ಫೈಲು, ಸೆಕ್ಯೂರಿಟಿ ಫೈಲು ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ. ಅವ್ರಿಗೆ ಜನ ನಂಬ್ಕೋತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಯುದ್ಧದ ಪರ ಇಲ್ಲ ನಾವು. ನಮ್ಮ ದೇಶದಲ್ಲಿರುವಂಥ ವಿರೋಧಿಗಳ ಬಗ್ಗೆ ನಾವು ಗಮನವನ್ನು ಹರಿಸ್ಬೇಕು. ದೇಶದ ಪ್ರಶ್ನೆ ಬಂದಾಗ ನಾವೆಲ್ಲರೂ ಕೂಡ ಒಂದು ವಾಯ್ಸಲ್ಲಿ ಮಾತಾಡಬೇಕು, ಒಂದು ವಾಯ್ಸಲ್ಲಿ. ಆದರೆ ಸಿದ್ದರಾಮಯ್ಯ ವೋಟ್ ವಾಯ್ಸಲ್ಲಿ ಮಾತ್ರ ಮಾತಾಡ್ತಾರೆ. ವೋಟ್ ಪಾಲಿಟಿಕ್ಸ್ ಇದು ಭಾಳ ದಿನ ನಡೆಯಲ್ಲ. ಏನು ಇಂಟೆಲಿಜೆನ್ಸ್ ಲ್ಯಾಬ್ಸು, ಏನು IB ಲ್ಯಾಬ್ಸು, ಏನು ಇನ್ಫಾರ್ಮೆಂಟ್ಸ್ ಲ್ಯಾಬ್ಸು ಅಥವಾ ಪೊಲೀಸ್ ಲ್ಯಾಬ್ಸ್ ಯಾರ್ದು ಅನ್ನೋದು ನಮಗೆ ತಿಳಿಸ್ಬೇಕು. ಅನ್ಫಾರ್ಚುನೇಟ್ಲಿ ಅವ್ರು ಬರಲಿಲ್ಲ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ನರಮೇಧಕ್ಕೆ ಕೆರಳಿದ ಭಾರತ ಸರ್ಕಾರ ಪಾಕಿಸ್ತಾನ ಜೊತೆಗಿನ ಸಿಂಧೂ ನದಿಯ ಒಪ್ಪಂದಕ್ಕೆ ತಡೆ ನೀಡಿ ಪಾಕಿಸ್ತಾನಕ್ಕೆ ಜಲಯುದ್ಧ ಘೋಷಣೆ ಮಾಡಿದೆ. ಸಿಂಧೂ ನದಿ ನೀರನ್ನ ತಡೆದಿದ್ದಕ್ಕೆ ಪಾಕಿಸ್ತಾನದ ರಾಜಕೀಯ ನಾಯಕರು ಭಾರತದ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್, ಸಿಂಧೂ ನದಿ ಪಾಕಿಸ್ತಾನದ ಅವಿಭಾಜ್ಯ ಅಂಗ, ನೀರು ತಡೆದ್ರೆ ನಾವು ತಕ್ಕ ಉತ್ತರ ಕೊಡ್ತೀವಿ ಅಂದಿದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನ ಭಾಗಿಯಾಗಿಲ್ಲ, ಯಾವುದೇ ತನಿಖೆಗೂ ನಾವು ಸಿದ್ಧವಿದ್ದೇವೆ ಅಂದಿದ್ದಾರೆ. ಇನ್ನು ಪಾಕಿಸ್ತಾನದ PPP ಪಾರ್ಟಿ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಭಾರತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನಕ್ಕೆ ಹರಿಯುತ್ತಿರುವ ಸಿಂಧೂ ನದಿ ನೀರನ್ನ ಭಾರತ ಸರ್ಕಾರ ತಡೆದಿದೆ, ಇದು ಸರಿಯಿಲ್ಲ. ಪಾಕಿಸ್ತಾನಕ್ಕೆ ನೀರು ಹರಿಸದಿದ್ದರೆ ನದಿಯಲ್ಲಿ ರಕ್ತ ಹರಿಯುತ್ತೆ ಅಂತ ನಾಲಿಗೆ ಹರಿಬಿಟ್ಟಿದ್ದಾನೆ.